ಪರವಾಗಿಲ್ಲ, ಈಗ ಫಿಕ್ಸ್ ಆಯ್ತಲ್ಲ, ನಡೀಲಿ ಬಿಡಿ. ಅಲ್ಲಮ್ಮ, ನಡಿಬೇಕಾದ್ ನಡೀಲಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ತಾನೇ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದೆಯಲ್ಲ. ಹಾಗೆಲ್ಲ ಏನೂ ಇಲ್ಲಣ್ಣ, ನೀನ್ ಸುಮ್ನೆ. ಹಾಗಾದ್ರೆ ಸರಾಗವಾಗಿ ನಡೆಸ್ಬಿಡ್ತೀನಿ. ಸರಿ, ನಡ್ಸೂರಂತೆ. ಈಗ ಫಸ್ಟ್ ಬ್ಯಾಗ್ ಎಲ್ಲ ಒಳಗಿಟ್ ನಡೀರಿ, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಆಯ್ತಮ್ಮ, ತರ್ತೀನಿ. ಕಂದ, ಬಾ ಚಿನ್ನ, ಬಾ. ನಮ್ಮಿಬ್ರ ಮಧ್ಯೆ ನಡೆದಿರೋ ಹೊಸ ಜಗಳ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಈ ಶುಭ ಕಾರ್ಯ ನಡೆಯೋದು ಸುಶಾಂತ್ ಗೊತ್ತೋ ಇಲ್ವೋ? ಕೋಪದಲ್ಲಿ ಏನಾದ್ರೂ ಅವ್ರು ಬರ್ತಾರೋ ಇಲ್ವೋ? ಏನ್ ಮಾಡ್ತಾರೋ ಏನೋ, ದೇವ್ರೇ ನೀನೇ ಕಾಪಾಡ್ಬೇಕು. ಅತ್ತೆ, ಮಾತ್ರೆ ತಗೊಳ್ಳಿ. ಓ ಸಾರಿ ಸಿದ್ದು. ಸಾಧನ, ಸುಶಾಂತ್ ಬರ್ಲಿಲ್ವಾ? ಕಾರ್ ಸೌಂಡ್ ಕೇಳ್ತಿದೆ. ಅತ್ತೆ, ನೀವೇ ಮಾತಾಡ್ಬಿಡಿ. ಒಪ್ಕೋತಾನೆ ಅಂತ್ಯಾ? ಒಪ್ಕೊಂಡ್ರು ಒಪ್ಕೋತಾನೆ, ಒಪ್ಕೊಳ್ದೇನೂ ಇರ್ಬೋದು. ಒಪ್ಕೊಳ್ಳಿಲ್ಲ ಅಂದ್ರೆ ಶುಭ ಕಾರ್ಯ ಮಾಡಕ್ಕಾಗತ್ತಾ? ನೀವೀಗ್ಲೇ ಅವ್ನ್ಗೆ ಹೇಳ್ಬಿಡಿಮ್ಮ. ಸುಶಾಂತ್, ಬಾಪ ಕೂತ್ಕೋ. ಏನಮ್ಮ ಮಾತಾಡ್ಬೇಕು, ಕೂತ್ಕೊಳ್ಳೋ. ಅಮ್ಮ, ಏನಮ್ಮ ಬಂದ ತಕ್ಷಣ ಈ ನಡುವೆ ಈ ಮಾತಾಡೋದಂದ್ರೆ ಅಲರ್ಜಿ ಆಗ್ಬಿಟ್ಟಿದೆ ನನಗೆ. ನಿಧಾನವಾಗಿ ಕೇಳಿಸ್ಕೊಳ್ಳೋ ಸ್ವಲ್ಪ. ಸರಿ, ಏನಮ್ಮ ವಿಷಯ? ಮದ್ವೆ ಆಗಿ ತಿಂಗಳು ತುಂಬೋದ್ರೊಳಗೆ ಹೊಸದಾಗಿ ತಾಳಿಶಾಸ್ತ್ರ ಮಾಡ್ಬೇಕಪ್ಪ. ಶುಭ ಕಾರ್ಯನ ವೀರಣ್ಣ ಮತ್ತೆ ಅರ್ಚನನ್ ಮನೇಲಿ ಇಟ್ಕೊಂಡಿದೀವಿ. ಅಮ್ಮ, ನಾನು ಗೊತ್ತಿಲ್ಲದೆ ಕೇಳ್ತೀನಿ, ನಮ್ಮ ಮದುವೆನ ಸಂಪ್ರದಾಯಬದ್ಧವಾಗಿ ಮಾಡಿದ್ರಿ ತಾನೆ? ಹೌದು ಕಣಯ್ಯ, ಅದ್ರಲ್ಲಿ ಯಾವ ಕೊರತೆ ಇಲ್ದಂಗೆ ಮಾಡಿದ್ವಲ್ಲ, ಅದನ್ನ ಯಾಕೆ ಈಗ ಕೇಳ್ತಿದ್ಯಾ? ಅಲ್ಲಲ್ಲ, ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಅಲ್ಲ ಅವತ್ತು ನಕ್ಷತ್ರ ಮುಹೂರ್ತ ಎಲ್ಲ ಚೆನ್ನಾಗಿತ್ತಾನೆ? ಅಲ್ಲ, ನೀವೆಲ್ಲ ಅದನ್ನ ನೋಡಿತಾನೆ ಮಾಡಿದ್ರಿ? ಹೂ ಕಣಪ್ಪ ಸುಶಾಂತ್, ಅದನ್ನೆಲ್ಲ ಕರೆಕ್ಟಾಗಿ ನೋಡಿತಾನೆ ಮದ್ವೆ ಮಾಡಿರೋದು. ಒಂದ್ಸಲ ಅಲ್ಲಪ್ಪ, 10 ಸಲ ನೋಡಿದೀವಿ. ಓಹೋ, ಅಂದ್ರೆ ಸಂಸಾರ ತುಂಬಾ ಓಹೋ ಅಂತ ನಡೀತಾ ಇದೆಯಾ ಇಲ್ಲಿ? ಮುಂದಿನ ಶಾಸ್ತ್ರ ಎಲ್ಲ ಮಾಡಕ್ ಹೊರಟಿದ್ದೀರಾ? ಯಾಕೋ ಸುಶಾಂತ ಹಿಂಗೆಲ್ಲ ಮಾತಾಡ್ತಿದ್ಯಾ ನೀನು? ಅಯ್ಯೋ ಹೋಗಮ್ಮ, ಅದೆಲ್ಲ ಬಿಟ್ಟಾಕಮ್ಮ. ಯಾಕೋ ಏನ್ ಮಾತಾಡ್ತಿದ್ಯಾ ನೀನು? ಈ ಶಾಸ್ತ್ರ ಮಾಡಿದ್ರೇನೆ ಕಣೋ. ಮಾಡ್ಲಿಲ್ಲ ಅಂದ್ರೆ ಎಲ್ಲ ಮಾಡಿ ಸಂಸಾರ ನಡೀತಿರೋ ಚಂದ ನೋಡಿದ್ರಲ್ಲ ನೀವು, ಅದ್ರಲ್ಲಿ ಬೇರೆ ಇದನ್ ಮಾಡ್ತಾರಂತೆ. ನಾಳೆ ನಾವೆಲ್ಲರೂ ಬರ್ತೀವಿ ಅಂತ ಅಮ್ಮ ಸಾಧನ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಟ್ಟಿದಾರಪ್ಪ. ಹಾಗಾದ್ರೆ ಹೋಗಿ. ನನ್ನನ್ನು ಯಾರಾದ್ರೂ ಕೇಳಿದ್ರ? ನೀವೇ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡ್ತೀರಾ? ನಾನು ಬರ್ಬೇಕಂತೆ. ನಾನು ಬರಲ್ಲ. ಯಾಕೋ ಏನಾಗಿದೆ ನಿನ್ಗೆ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ನೀನ್ ಬರ್ಬೇಕಪ್ಪ. ಗಂಡ ಹೆಂಡತಿ ಪಕ್ಕದಲ್ಲಿ ಕೂತ್ಕೋಬೇಕು, ಕಳಸ ಪೂಜೆ ಮಾಡ್ಬೇಕು, ನೀನ್ ಅವಳನೆ ಕುಂಕುಮ ಇಡ್ಬೇಕು, ಅದಾದ್ಮೇಲೆ ತಾಳಿನ ಮತ್ತೆ ಅವಳ ಕುತ್ತಿಗೆಗೆ ಹಾಕ್ಬೇಕು. ಇದೆಲ್ಲ ಶಾಸ್ತ್ರ ಕಣಪ್ಪ. ಅಮ್ಮ, ನನ್ಗೇನು ಬೇಕಾಗಿಲ್ಲ ಅಂತ ಅನಿಸ್ತಿದ್ಯಮ್ಮ. ನನ್ನ ಹತ್ರ ಕೇಳಿದ್ರಲ್ಲ, ನಿಮ್ ಸೊಸೆ ಹತ್ರ ಕೇಳಿದ್ರ? ಓ, ಅದಕ್ಕವರು ಓಕೆ ಅಂದ್ರ? ಅಲ್ಲ ಕಣೋ, ಅವಳನ್ನೇನ್ ಒಪ್ಪಿಗೆ ಕೇಳೋದು? ನೀನ್ ಸರಿಯಾಗಿ ಹೇಳ್ತಾ ಇದ್ಯಪ್ಪ. ಅಲ್ಲ, ಅವಳನ್ನೇನ್ ಕೇಳೋದು? ಅವಳ ಅಣ್ಣ ಅತ್ಗೆ ಇಬ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ನಿಮ್ ದೊಡ್ಡವ್ರ ಪ್ರಾಬ್ಲಮ್ಮೇ ಇದೆ ಅಮ್ಮ. ನೀವೇ ಕೂತ್ಕೊಳ್ತೀರಾ, ಒಂದ್ ತೀರ್ಮಾನ ಮಾಡ್ತೀರಾ, ಅದನ್ನ ನಾವು ಮಾಡ್ಬೇಕು. ಯಾಕೆ ನಾವು ಅಂದ್ರೆ ನಿಮಗ್ ಬೆಲೆನೇ ಇಲ್ವಾ? ನಮ್ಮನ್ ಒಂದ್ ಮಾತು ಕೇಳ್ಬೇಕು ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಸರಿನಪ್ಪ, ನಿನ್ ನಿರ್ಧಾರ ಏನು ಅಂತ ನೀನು ಹೇಳು. ಅವ್ರ ಅಣ್ಣ ಅತ್ತಿಗೆ ಫೋನ್ ಮಾಡಿ ಅವಳೇನ್ ನಿರ್ಧಾರ ಮಾಡಿದಾಳೆ ಅಂತ ನಾವು ಕೇಳ್ತೀವಿ. ಸರಿ, ಒಂದ್ ಕೆಲ್ಸ ಮಾಡಿ, ಅರ್ಚನೆಗೆ ಫೋನ್ ಮಾಡಿ. ಅವಳಿಗೆ ಅಲ್ಲಿ ನಡಿಬೇಕಾಗಿರೋ ಫಂಕ್ಷನ್ ಬಗ್ಗೆ ಹೇಳಿ, ಮೊದಲು ಅವಳು ಓಕೆ ಅಂತಾಳ ಅಂತ ತಿಳ್ಕೊಂಡು ನನಗೆ ಹೇಳಿ, ನಾನು ಆಮೇಲೆ ಮಾತಾಡ್ತೀನಿ.
ಏನು ಇದು ಸುಶಾಂತ, ಯಾಕೋ ಹೀಗ್ ಮಾಡ್ತಿದ್ಯಾ ನೀನು? ಅಮ್ಮ ನಾನು ಏನ್ ಮಾಡ್ತಿದ್ದೀನಮ್ಮ? ಅರ್ಚನಾ ಓಕೆ ಅನ್ನೋದನ್ನ ನಾನು ಕಿವಿಯಾರ ಕೇಳಿಸ್ಕೋಬೇಕು. ಹಾಗಿದ್ರೆ ಮಾತ್ರ ನಾಳೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಹೌದಾ, ಆಯ್ತಿರಪ್ಪ. ಸುಶಾಂತ. ಇರು 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 ಇರು, ಅದನ್ನು ಮಾಡ್ಬೋಣ ಇರು. ಸ್ಪೀಕರ್ ಅಲ್ಲಿ ಹಾಕಿ. ಹಾ, ಭಾವ ಯಾಕೆ ಕಾಲ್ ಮಾಡ್ತಿದ್ದಾರೆ? ಹಲೋ ಭಾವ, ಹೇಳಿ ಭಾವ. ಆ, ಅಮ್ಮ ಅರ್ಚನಾ, ಒಂದ್ ನಿಮಿಷ ಅಮ್ಮ, ಅಮ್ಮ ಮಾತಾಡ್ತಾರೆ. ಹಾ ಸರಿ ಕೊಡಿ. ಅಮ್ಮ ತೋಳಿ. ಆ, ಅರ್ಚನಾ, ಏನಮ್ಮ ನಿಮ್ಮಿಬ್ರು ಮಧ್ಯೆ ಏನ್ ನಡೀತಾ ಇದೆ ಕಂದ? ಅವನೊಂದ್ ತೀರಾ ನೀನೊಂದ್ ತೀರಾ ಅಂತ ಇದಿರೇನಮ್ಮ? ಈಗ ಏನಾಯ್ತತ್ತೆ? ನಾಳೆ ಶುಭ ಕಾರ್ಯಕ್ ಬಾಪ ಅಂತ ಸುಶಾಂತನ ಕರೆದ್ರೆ ನೀನೇನೋ ಓಕೆ ಅಂದ್ರೆ ಮಾತ್ರ ಅವನ್ ಬರ್ತಾನಂತಮ್ಮ. ಅತ್ತೆ, ಇದೆಲ್ಲ ಅತಿ ಆಯ್ತು ಅಂತ ಅನಿಸ್ತಿಲ್ವಾ ನಿಮಗೆ? ಇದು ದೊಡ್ಡೋರು ಎಲ್ಲರೂ ಸೇರಿ ತಗೊಂಡಿರೋ ನಿರ್ಧಾರ ಅಲ್ವಾ? ಇದರಲ್ಲಿ ನನ್ನ ಅಭಿಪ್ರಾಯ ತಿಳ್ಕೋಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಆದ್ರೂ ತೊಂದರೆ ಇಲ್ಲ ಅತ್ತೆ, ಅವರಲ್ಲಿದ್ರೆ ಫೋನ್ ಕೊಡಿ, ನಾನು ಮಾತಾಡ್ತೀನಿ ಅವ್ರ ಹತ್ರ. ಅರ್ಚನಾ, ಫೋನ್ ಸ್ಪೀಕರ್ ಮೋಡಲ್ಲೇ ಇದೆ. ನಾನಿದ್ದೀನಿ, ಅತ್ತೆ ಇದ್ದಾರೆ, ಸುಶಾಂತ್ ಇದ್ದಾನೆ, ಮಾತಾಡಮ್ಮ ನೀನು. ಸುಶಾಂತ್ ಅಲ್ಲೇ ಇದ್ದೀರಾ ಅಲ್ವಾ? ನಿಮ್ಗೇನ್ ಪ್ರಾಬ್ಲಮ್ ಇವಾಗ ಸುಶಾಂತ್? ದೊಡ್ಡವ್ರು ತಗೊಂಡಿದ್ದಾರೆ ನಿರ್ಧಾರನ, ಅದನ್ನ ತೆಗ್ದಾಕಕ್ಕಾಗತ್ತಾ ನಾವು? ನಾವಿಬ್ರು ಆ ವಿಷಯಕ್ಕೆ ಕೋಪರೇಟ್ ಮಾಡದೇ ಇರ್ತೀವ ಸುಶಾಂತ್? ಅವರೆಲ್ಲರೂ ಆಸೆ ಪಡ್ತಿರೋ ತರ ನಾವ್ ಆ ಫಂಕ್ಷನ್ನ ಮಾಡಬಾರ್ದಾ? ನೀವೇ ಹೇಳಿ ಪ್ಲೀಸ್. ನಾಳೆ ನೀವೆಲ್ರೂ ಜೊತೆ ಬನ್ನಿ. ಹಿರಿಯರ್ ಮನ್ಸಿಗೆ ನೋವು ಮಾಡಬಾರ್ದು. ಅತ್ತೆ, ನಾನ್ ಹೇಳೋದೆಲ್ಲ ಹೇಳಿದ್ದೀನಿ, ನೀವೊಂದ್ಸಲ ಹೇಳಿ. ಸರಿ ಅತ್ತೆ, ನಾನ್ ಫೋನ್ ಇಡ್ತೀನಿ. ಆಯ್ತೇನಪ್ಪ, ನೋಡಿದ್ಯಾ ನನ್ ಸೊಸೆ ಹೇಗ್ ಮಾತಾಡಿದ್ಲು ಅಂತ? ಎಲ್ಲಿ ನೋಡೋದು, ಬರೀ ಕೇಳಿಸ್ಕೊಂಡೆ ಅಷ್ಟೇ. ಅಲ್ಲಮ್ಮ, ಅವಳು ಸಂತೋಷವಾಗಿ ಮನಸ್ಫೂರ್ತಿಯಾಗಿ ಬನ್ನಿ ಅಂತ ಹೇಳೋ ತರ ಇಲ್ಲ ಇಲ್ಲಿ. ಏಯ್ ಸುಶಾಂತ್, ಯಾಕೋ ನಿಂದ ಅತಿ ಆಯ್ತು ಕಣಯ್ಯ. ಕೂತ್ರು ತಪ್ಪು ನಿಂತ್ರು ತಪ್ಪು ಅಂತ ಬರೀ ತಪ್ಪುಡ್ಕೋಕ್ ಶುರು ಮಾಡ್ಬಿಟ್ಟಿದ್ಯಾ. ಒಳ್ಳೇದಲ್ಲ ಸುಶಾಂತ್ ಇದು. ಹೋಗು, ಫ್ರೆಶ್ ಅಪ್ ಆಗಿ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡು. ನಾವೆಲ್ಲರೂ ನಾಳೆ ವೀರಣ್ಣವ್ರ ಮನೆಗೆ ಹೋಗ್ತಿದೀವಿ ಅಷ್ಟೇ. ಹೌದು ಕಣೋ ಸುಶಾಂತ, ನೀನ್ ಅಣ್ಣ ಹೇಳ್ತಾ ಇರೋದು ಸರಿಯಾಗಿದೆ. ಸುಮ್ನೆ ಸಮಸ್ಯೆನ ಎಳ್ದು ಬೆಟ್ಟ ಮಾಡ್ಕೋಬೇಡ. ನಾಳೆ ಹೋಗ್ತೀವಿ, ತಾಳಿ ಶಾಸ್ತ್ರ ಮುಗಿಸ್ತೀವಿ. ಮುಗಿಸ್ಬಿಟ್ರೆ ಅವ್ರ ಅಣ್ಣ ಅದಕ್ಕೆ ಜೊತೆಲಿ ಅರ್ಚನನ್ ಕಳಿಸ್ಕೊಟ್ಬಿಡ್ತಾರ? ಅವ್ರ ಸಂಸಾರ ಮಾಡ್ಲಿ ಚೆನ್ನಾಗಿ ಅಂತ ಆಶೀರ್ವಾದ ಮಾಡ್ಬಿಡ್ತಾರ? ಲೋ, ಶಾಸ್ತ್ರ ಮುಗಿದ್ಮೇಲೆ ಅವಳನ್ನ ಕರ್ಕೊಂಡ್ ಬರ್ಬೇಕಣಪ್ಪ ಇಲ್ಲಿಗೆ. ಮೊದ್ಲು ಶಾಸ್ತ್ರ ಮುಗಿಲಿ, ನೀನೇನು ಮಾತಾಡ್ಬೇಡ, ಮಿಕ್ಕಿದೆಲ್ಲ ನಾವು ನೋಡ್ಕೋತೀವಿ, ಸರಿನಾ? ಸರಿಮಾ, ಆಯ್ತು, ಇದನ್ನು ನೋಡೇ ಬಿಡೋಣ. ಬರ್ತೀನಿ ಬಿಡಿ. ಏನೋ ಸಿದ್ದು, ಇವನು ಹೀಗ್ ಮಾತಾಡ್ತಾನೆ. ಏನಮ್ಮ, ನನ್ಗೂ ಅರ್ಥ ಆಗ್ತಿಲ್ಲ. ನಾನು ಯಾರು ಪರವಾಗಿರೋದು, ಯಾರಿಗ್ ಸಪೋರ್ಟ್ ಮಾಡೋದು ಒಂದೂ ಅರ್ಥ ಆಗ್ತಿಲ್ಲ. ಇರ್ಲಿ ಬಿಟ್ಟಾಕಿ. ಸಾಧನಾ, ಹೋಗಿ ಕೆಲಸ ನೋಡು.